ಅಣ್ಣ. ಓಕೆ ಗೊತ್ತಿಲ್ಲ. स्कैनर को ವೆರಿ ಗುಡ್ ಈವ್ನಿಂಗ್. ಭಾರಿ ಮಸ್ತ್ ಸನ್ಸೆಟ್ ಆಗತೈತಿ. ಇದಕ್ಕೆ ಗೋಲ್ಡನ್ ಅವರ್ ಅಂತಾರೆ. ಟೈಮಿಂಗ್ ಈಗ ಅರೌಂಡ್ 5 to 6 o'clock ಆಗೈತಿ. ನಾ ಇವತ್ತು ನಂದು Aprilia RS 457 ಹೊರಗೆ ತೊಗೊಂಬಂದಿದ್ದೆ, ಹಂಗೆ ಒಂದು ರೌಂಡ್ ಓಡ್ಸೋಣ ಅಂತೇಳಿ. ಹಂಗೆ ಇದ್ರದ್ದೊಂದು ಸ್ಮಾಲ್ ರಿವ್ಯೂ ಮಾಡ್ಬೇಕಂಥೇಳಿ ನಂಗೆ ತಲೆಯಾಗ ಬಂತು. ಅದಕ್ಕೆ ಮಾಡೋಣಂತ. ಫ್ರಂಟಿಂದ ಚಾಲೋ ಮಾಡೋಣ. ಫ್ರಂಟ್ ಇದಕ್ಕೆ ಎರಡು ಐ ಮೀನ್ ಡುವಲ್ ಹೆಡ್ಲ್ಯಾಂಪ್ ಬರ್ತವೆ. ಡುವಲ್ ಹೆಡ್ಲ್ಯಾಂಪ್ ಅಂದರೆ ಅದು ಒಂದೇ ಹೆಡ್ಲ್ಯಾಂಪ್ ದೊಡ್ಡದು, ಬಟ್ ಎರಡೆರಡು ಸೈಡ್ ಕಾಣ್ತೈತೆ. ಅದು ಚಾಲೋ ಮಾಡಿ ತೋರಿಸ್ತೀನಿ ನಿಮಗೆ. ಐ ಥಿಂಕ್ ನಿಮಗೆ ಕಾಣಿಸತ್ತಿರ್ಬೇಕಲ್ಲ ಇದು. ಆಮೇಲೆ ಇದೆರಡು DRL, ಇವೆರಡು ಲೋ ಬೀಮು, ಸೆಂಟ್ರ್ ಇರೋದು ಹೈ ಬೀಮು. ಸೊ ನೀವು ಗಾಡಿ ಸ್ಟಾರ್ಟ್ ಮಾಡಿದ ಕೂಡಲೇ ಇದು ಲೈಟ್ ಆನ್ ಆಕೈತಿ. ಚಾಲೋ ಮಾಡಿ ತೋರಿಸ್ತೀನಿ. ಓಕೆ. ಓ ಬಾಯ್ಸ್, ಏನು ಸೌಂಡ್ ಬರತ್ತನಾತೆ. ಸೊ ಇದೇನೈತಲ್ಲ, ಇದು ನಮ್ಮದು ಲೋ ಬೀಮ್ ಆ್ಯಂಡ್ ಇದು ಹೈ ಬೀಮ್. ಸೊ ಈ ಹೈ ಬೀಮ್ ಆನ್ ಮಾಡಿ ತೋರಿಸ್ತೀನಿ. ಹೈ ಬೀಮ್ ಆನ್ ಇದು ಎಲ್ಲ ಆ್ಯಕ್ಚುಲಿ ಎಲ್ಲೋ PTF ಮಾಡಿದ್ದೈತಿದೆ. ಫಾಗ್ ಒಳಗೆಲ್ಲ ಅದು ಆನ್ ಮಾಡಿದರೆ ನಿಮಗಷ್ಟು ಆಡಿಯೋ ಸರಿಯಾಗಿ ಕೇಳ್ಸಂಗಲ್ಲ. ಈ ಸ್ಪೀಡ್ ಒಳಗೆ ಯಾಕೆ ಬಂದೆ? ಓಕೆ, ಲೆಟ್ ಇಟ್ ಬಿ. ಹೆಂಗೆ ಕಾಣ್ತದೆ ಫ್ರಂಟಿಂದಂತೂ ಭಾಳ ಅಗ್ರೆಸಿವ್ ಕಾಣತ್ತಲ್ಲ ನನ್ನ ಗಾಡಿ. ಇದು ಹೈ ಬೀಮು. ಯಾವುದು
ನಯಾ ಪೈಸಾ ಉಪಯೋಗ ಇಲ್ಲ ಹೆಡ್ ಲ್ಯಾಂಪ್ ಇದು. ಆನ್ ಮಾಡ್ಕೊಂಡು ಹೋದರೆ ಹೆಂಗೆ ರಿಫ್ಲೆಕ್ಟರ್ ಐತಲ್ಲ ಸ್ವಲ್ಪ ವೈಡ್ ಸ್ಪ್ರೆಡ್ ಆಗಬೇಕು. ವೈಡ್ ಸ್ಪ್ರೆಡ್ಡೇ ಎಲ್ಲಿದ್ದು. ಒಂದು RR13 ಭಾಳ ಚಲೋ ಇತ್ತು ಹೆಡ್ ಲ್ಯಾಂಪ್ ಇದು ಕಂಪೇರ್ ಮಾಡಿದರೆ. ಆ್ಯಂಡ್ ಇದು ಅದು ಕಾಸ್ಟ್ಲಿನ ಅದಾವೆ ಸಿಕ್ಕಾಪಟ್ಟೆ ಗಾಡಿ. ಇಷ್ಟು ಕಾಸ್ಟ್ ನೀವು ತೊಗೋತೀರಂದ್ರೆ ಒಂದು ಚಲೋ ಬ್ರೈಟ್ನೆಸ್ ಹೆಡ್ ಲ್ಯಾಂಪ್ ಕೊಡ್ಬೇಕು. ಇದ್ರೊಳಗೆ LED ರಿಫ್ಲೆಕ್ಟರ್ಸ್ ಅದಾವೆ. ಅಟ್ಲೀಸ್ಟ್ ದಟ್ ಬೈಕ್ ಹ್ಯಾಡ್ ಪ್ರೊಜೆಕ್ಟರ್ ಇದ್ದು ಅದ್ರೊಳಗೆ. ಎಲ್ಲದಕ್ಕೂ ಅದ್ರದ್ದು ಅಡ್ವಾಂಟೇಜ್ ಡಿಸಡ್ವಾಂಟೇಜ್ ಇರತ್ತಾವೆ. ಓಕೆ, ಸೊ ಫ್ರಂಟಿಂದ ಚಾಲೋ ಮಾಡೀವಿ. ಹೆಡ್ ಲ್ಯಾಂಪ್ ಬಗ್ಗೆ ಮಾತಾಡಿದೆ. ಬೈಕ್ ಭಾಳ ಅಗ್ರೆಸಿವ್ ಕಾಣತೈತೆ ನಂದು ಗಾಡಿ ಅಂದ್ರೆ ಎಪ್ರಿಲೆ. ಫ್ರಂಟಿಂದ ಚಾಲೋ ಮಾಡ್ಬೇಕಂದ್ರೆ ಇದ್ರೊಳಗೆ ಬಾಯ್ ಹೊಕ್ಕಿದ್ದ ಅಣ್ಣ. ಸೊ ಇದ್ರೊಳಗೆ TVS ಯೂರೋ ಗ್ರಿಪ್ ನೀವು ಹೋಗ್ರಪ್ಪ, ನೀವು ಬಂದು ಕಿರಿಕಿರಿ ಮಾಡಿಬಿಡ್ರಿ. ಓಕೆ, ಚಾಲೋ ಮಾಡೋಣ ಅಗೇನ್. ಇದ್ರೊಳಗೆ TVS ಯೂರೋ ಗ್ರಿಪ್ ಪ್ರೋಟಾರ್ಕ್ ಎಕ್ಸ್ಟ್ರೀಮ್ ಟೈರ್ ಬರ್ತೈತಿ. ಇದ್ರದ್ದು ವಿಡ್ತ್ ಬಂದು 110 ಸೆಕ್ಷನ್ ಟೈರ್ ಇದೆ. 17 ಇಂಚ್ ಅಲಾಯ್ ವೀಲ್ ಬರುತ್ತೆ ಇದ್ರೊಳಗೆ. ಆಮೇಲೆ ಐ ಥಿಂಕ್ 320 mm ಫ್ರಂಟ್ ಡಿಸ್ಕ್, ಫ್ಲೋಟಿಂಗ್ ಡಿಸ್ಕ್ ಇದು. ಆಮೇಲೆ ಬ್ರೆಂಬೋ ಬೈಬ್ರೇದು ಕ್ಯಾಲಿಪರ್ ಬರುತ್ತೆ. ಈ ಸಿಂಬಲ್ ನೋಡ್ತಾರಲ್ಲ ಇದು ಬೈಬ್ರೇದು. ಆಮೇಲೆ ಇದಕ್ಕೆ ನಾವು ಎಕ್ಸ್ಟ್ರಾ ಮಾಡಿಫಿಕೇಷನ್ ಮಾಡೀವಿ. ಇದು ಯಾವುದು ಇವೋಟೆಕ್ ಶಾಕ್ ಪ್ರೊಟೆಕ್ಟರ್. ಇನ್ ಕೇಸ್ ನೀವೇನಾದರೂ ಬಿದ್ದಾಗ ಇದು ಸ್ಲೈಡ್ ಮಾಡ್ಕೊತ ಹೋಗ್ಬೇಕು, ಗಾಡಿಗೆ ಡ್ಯಾಮೇಜ್ ಕಮ್ಮಿ ಮಾಡ್ಬೇಕಂತೇಳಿ ಇದು ಹಾಕ್ಸಿರೋದು. ಇದು ಶೋರೂಮಲ್ಲೂ ಸಿಗೋಂಗಿಲ್ಲ, ಯು ಹ್ಯಾವ್ ಟು ಪೇ. ಹೊರಗಡೆ ತೊಗೋಬೋದು ನೀವು. ಆಫ್ಟರ್ ಮಾರ್ಕೆಟ್ ಕಂಪ್ನಿ ಒಳಗೆ RNG ಇವೋಟೆಕ್ ಯಾವ ಮಾರ ಯಾರು ವಾಕಿಂಗ್ ಮಾಡೋಂಗೆ ಗುದ್ದಿದ್ದಿ. ಓಕೆ, ಇದು ನೀವು ಇವೋಟೆಕ್ಕು, RNG, MK ರೇಸಿಂಗ್ ಆ ಥರ ಆಫ್ಟರ್ ಮಾರ್ಕೆಟ್ ಕಂಪ್ನಿ ಬರ್ತಾವೆ, ಆ ಥರ ನೀವು ಹಾಕಿಸ್ಕೋಬೋದು. ಆ್ಯಂಡ್ ನೆಕ್ಸ್ಟ್, ಸೊ ಫುಲ್ ಗಾಡಿ ಏನೈತಲ್ಲ ಮ್ಯಾಟ್ PPF ಆಗೈತಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಏರ್ ಬಬಲ್ ಐ ಥಿಂಕ್ ಕ್ಯಾಮ್ರಾ ಒಳಗೆ ಕಾಣಿಸುತ್ತಿಲ್ಲ ಗೊತ್ತಿಲ್ಲ. ಫುಲ್ ಬಾಡಿ ಮ್ಯಾಟ್ PPF ಐತೆ. ಆಮೇಲೆ ಇದು ಕಸ್ಟಮ್ ಡಿಸೈನ್ ಐತೆ. ನಾರ್ಮಲ್ ಗಾಡಿ ಏನು ಬರೋತ್ತಲ್ಲ ಅದರೊಳಗೆ ರೇಸಿಂಗ್ ಸ್ಟ್ರೈಪ್ಸ್, ಇದು ವೇರಿಯಂಟ್ ಆ್ಯಕ್ಚುಲಿ ರೇಸಿಂಗ್ ಸ್ಟ್ರೈಪ್ಸ್ ಅಂತ ಬರ್ತೈತಿ. ಇದ್ರೊಳಗೆ ಹಿಂಗೆ ಲೈನ್ ಬರ್ತೈತಿ. ನನಗೆ ಕೇಳಿದ್ರೆ ಅದು ನನಗೆ ಒಂದಿಟ್ಟು ಚೆಂದ ಕಾಣಿಸಂಗಿಲ್ಲ. ಅದ್ರ ಸಂಬಂಧ ಇದೇನು ಗಾಡಿ ಐತಲ್ಲ ಇದ್ರೊಳಗೆ ಕಸ್ಟಮ್ ಏನೋ ಗ್ರಾಫಿಕ್ಸ್ ಮಾಡಿಸಿದ್ದು ಗಾಡಿ ಇದು. ಇದೇನೈತಲ್ಲ ಇದು ಫ್ಯಾಕ್ಟ್ರಿಯಿಂದ ಹಿಂಗೆ ಬರೋಂಗಿಲ್ಲ. ಓಕೆ, ಆ್ಯಂಡ್ RNG ಫ್ರೇಮ್ ಸ್ಲೈಡರ್. ಇದು ಯಾಕೆ ಹಾಕ್ತಾರಪ್ಪ ಫ್ರೇಮ್ ಸ್ಲೈಡರ್ ಅಂದರೆ ನೋಡಿರಿ, ಇದನ್ನ ಹಿಡಿದು ಜಗ್ಗಿ ಹಿಡಿದ್ರೆ ಇಡೀ ಗಾಡಿನ ಅಳಗಾಡ್ದಲ್ಲ. ಇದೇನು ಹೆಲ್ಪ್ ಮಾಡೋದತ್ತಂದರೆ ನಾವು ವೀಲಿ ಮಾಡೋದನ ಯಾಕೆ ಬೇಕು ರೋಮರ ನಿಮಗೆ, ನಮಗೆ ಬಂದು ಗುದ್ದಿದ್ರಿ. ಸೊ ಇವ ಕಾರ್ ತುರಾಡತನ ವೀಲಿ ಮಾಡತ್ತಾನ ಉದ್ದಾರ. ಓಕೆ, ಇದು RNG ಫ್ರೇಮ್ ಸ್ಲೈಡರ್ಸ್ ಇನ್ಸ್ಟಾಲ್ ಮಾಡಿದ್ರೊಳಗೆ ಇದೇನು ಮಾಡ್ತೈತಪ್ಪ ಅಂದ್ರೆ ನಾವು ಇನ್ ಕೇಸ್ ಏನಾದರೂ ಬೈಕ್ ಏನಾದ್ರು ಫಾಲ್ ಆಯಿತು, ಇನ್ನು ಬೈ ಮಿಸ್ಟೇಕ್ ಮನೆ ಒಳಗೆ ಯಾರೋ ಬೇರೆದವರು ನಿಮ್ಮ ರಿಲೇಟಿವ್ಸ್ ಯಾರೋ ಗಾಡಿ ಹತ್ತಿದ್ರು, ನಿಂತಲ್ಲಿ ಏನಾದ್ರು ಬಿತ್ತಂದರೆ ಇದು ನಿಮ್ದು ಇದಕ್ಕೇನು ಫೇರಿಂಗು, ಚಾಸಿ, ಆಮೇಲೆ ನಿಮ್ದು ಇಂಜಿನಿಗೆ ಡ್ಯಾಮೇಜ್ ಆಗ್ಲಾರ್ದಂಗೆ ಪ್ರೊಟೆಕ್ಟ್ ಮಾಡ್ತೈತಿ. ದಿಸ್ ಈಸ್ ಸಾರ್ಟ್ ಆಫ್ ಪ್ರೊಟೆಕ್ಷನ್. ಇದು ಪ್ರೊಟೆಕ್ಷನ್ನೇ. ಇದು ಬಿದ್ದಾಗ ಸ್ಲೈಡ್ ಮಾಡ್ಬೇಕಂತ ಇದಕ್ಕೇನಂತಾರೆ ಸ್ಲೈಡರ್ ಅಂತಾರೆ. ಹಿಂಗೆ ಬಿದ್ದಾಗ ಇದು ಉಜ್ಕೊಂತ ಹೋಗ್ತೈತಿ. ಇದು ರಬ್ಬರ್ ಮೆಟ್ರಿಯಲ್ ಇರ್ತೈತಲ್ಲ ಸವಿತೈತಿದೆ, ಸವಿದ್ರೆ ಸೊ ದ್ಯಾಟ್ ನಿನ್ನ ಬೈಕ್ ಸೇಫ್ ಇರುತ್ತಂತ. ಆಮೇಲೆ ನೆಕ್ಸ್ಟ್ ಮಾಡು ಇಲ್ಲಿ ಇದು ಕಾಣತೈತಲ್ಲ ರೇಡಿಯೇಟರ್ ಗಾರ್ಡ್. ನಿಮ್ಗೆ ಫೋಟೋ ಹಾಕ್ತೀನಿ ನಾನು. ರೇಡಿಯೇಟರ್ ಗಾರ್ಡ್ ಮತ್ತೆ ಯಾರು ಬಂದರು ಮಾರೆ. ರೇಡಿಯೇಟರ್ ಗಾರ್ಡ್ ಒಂದೈತೆ ಇದ್ರೊಳಗೆ. ಸೊ ನಿಮ್ದು ರೇಡಿಯೇಟರ್ ಏನೈತಲ್ಲ ಕಲ್ಲು ಮಣ್ಣು ಅದೇನು ಹೋಗುವಾಗ ಟಯರಿಂಗ್ ಹೊಡಿದೈತಲ್ಲ ಅದು ಸ್ವಲ್ಪ ಸೇಫ್ ಇರ್ತೈತಿ. ಸೊ ಇದೇ ನಮ್ಮದು 457 ಫಸ್ಟ್ ಬ್ಯಾಚ್ ಒಳಗೆ ಬಂದಿರೋ ಗಾಡಿ ಐತಲ್ಲ ಇದಕ್ಕೆ ಫ್ರಂಟ್ ಮಡ್ಗರು ಇಲ್ಲಿ ತನಕ ಅಷ್ಟೇ ಐತಿ. ಸ್ವಲ್ಪ ಎಕ್ಸ್ಟೆಂಡೆಡ್ ಇರಬೇಕಾಗಿತ್ತು, ಇಲ್ಲ. ಇದ್ರ ಸಂಬಂಧ ಏನಾಗತೈತಿ ನಮಗೆ ಮಣ್ಣು ಇಲ್ಲಿಂದ ಪಾಸಾಗಿ ನಮ್ಮ ಮುಖಕ್ಕೆ ಸಹಿತ ಬರ್ತೈತೆ ಮೇಲೆ. ಸೊ ಇದು 2025 ನ್ಯೂವರ್ ಮಾಡೆಲ್ ಇವಾಗೇನು ಬರತ್ತವಲ್ಲ ಅದರೊಳಗೆ 2 ಚೇಂಜಸ್ ಐತಿ. ಒಂದು ಇಲ್ಲಿ ಇದು ಎಕ್ಸ್ಟೆಂಡೆಡ್ ಏನೋ ಮಡ್ಗಾಡ್ ಐತಿ. ಟುವಾನ ಒಳಗೆ ಏನು ಸೇಮ್ ಬರತ್ತಲ್ಲ ಆ ಟೈಪು. ಆಮೇಲೆ ಅದರೊಳಗೆ ಅಡಿಷ್ನಲ್ ನಿಮಗೆ ಕ್ವಿಕ್ ಶಿಫ್ಟರ್ ಕೊಡತ್ತಾರೆ. ಆಮೇಲೆ ಅಗೇನ್ ಐ ಥಿಂಕ್
ಥರ್ಡ್ ಅಪ್ಡೇಟ್ ಬಂದು ನ್ಯೂ ಗ್ರಾಫಿಕ್ಸ್ ಆ್ಯಂಡ್ ನ್ಯೂ ಕಲರ್ ಸ್ಕೀಮ್ಸು ಅದ್ರೊಳಗೆ ಬಿಟ್ಟಾರೆ. ಇದ್ರೊಳಗೆ ಇಲ್ಲ ಅದು, ಅಂದರೆ ಇದು ಮಡ್ಗಾರ್ಡ್ ಎಕ್ಸ್ಟೆನ್ಷನ್, ಕ್ವಿಕ್ ಶಿಫ್ಟರು, ಇವೆರಡು ಭಾಳ ಪ್ರಾಬ್ಲಮ್ಮು. ಆ್ಯಂಡ್ 2 ಮಾಡ್ಸ್, 1 2 3 ಮಾಡ್ಸ್ ಹೇಳಿದ್ನ. ಆಮೇಲೆ ಇದು ಕಾರ್ಬನ್ ಫೈಬರ್ ಲಿವರ್ ಪ್ರೊಟೆಕ್ಟರ್, ಇದು ಆ್ಯಕ್ಚುಲಿ ಲಿವರ್ನ ಪ್ರೊಟೆಕ್ಟ್ ಮಾಡ್ಬೇಕಂತೈತಿ. ಬಟ್ ಇದು ಯೂಶ್ವಲಿ ರೇಸಿಂಗ್ ಒಳಗೆ ಯೂಸ್ ಆಕೈತಿ, ಸ್ಟ್ರೀಟ್ ಯೂಸೇಜ್ ಒಳಗೆ ಎಷ್ಟು ಯೂಸ್ ಆಗೋದು ಗೊತ್ತಿಲ್ಲ. ನಾವಂತೂ ಹಾಕ್ಸಿರೋದು ಎಸ್ಥೆಟಿಕ್ ಪರ್ಪಸ್, ಸ್ವಲ್ಪ ಚೆನ್ನಾಗಿ ಕಾಣ್ತೈತಿ, ಓಡಿಸೋರ್ಗೂ ಚೆನ್ನಾಗಿ ಫೀಲ್ ಬರುತ್ತೆ ಅಂತೇಳಿ. ಓಕೆ, ಆಮೇಲೆ ನೆಕ್ಸ್ಟ್ ಮಾಡಿಫಿಕೇಷನ್ ಬಂದು ಇದ್ರೊಳಗೆ ಏನು ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಐತೆ ಇದ್ರೊಳಗೆ. ಸೊ ನಮ್ಮ ಬೈಕ್ ಸ್ವಲ್ಪ ಚೆನ್ನಾಗಿ ಉಸಿರಾಡಲಿ, ಇನ್ ಕೇಸ್ ನಾವು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕಿದ್ರೂ ಅದು ನಮಗೆ ಹೆಲ್ಪ್ ಮಾಡ್ತೈತಿ ಬೈಕಿಗೆ. ನಾವು ಹೊಳ್ಳೆ ಮಳೆ ಎವ್ರಿ ಸರ್ವಿಸಿಗೂ ಹೊಸ ಏರ್ ಫಿಲ್ಟರ್ ಹಾಕಬೇಕಂತಿಲ್ಲ, ಅದಕ್ಕೊಂದು ಪರ್ಫಾರ್ಮೆನ್ಸ್ ಕಿಟ್ ಬರ್ತೈತಿ. ಅದನ್ನ ಜಸ್ಟ್ ನಾವು ಕ್ಲೀನ್ ಮಾಡಿ ಅದ್ರದ್ದು ಚಾರ್ಜಿಂಗ್ ಕಿಟ್ ಬರುತ್ತೆ ಒಂದು ಲಿಕ್ವಿಡ್, ಅದನ್ನ ಲಿಕ್ವಿಡ್ ಹಾಕಿದರೆ ಸಾಕದು. ಅದು ನೆಕ್ಸ್ಟ್ ಎವ್ರಿ 10,000ಗೆ ಒಂದು ಸತಿ ಕ್ಲೀನ್ ಮಾಡಿ ಅದು ಚಾರ್ಜಿಂಗ್ ಕಿಟ್ ಲೀವ್ ಮಾಡಿ ಇಟ್ಬಿಟ್ರೆ ಸಾಕು. ಓಕೆ, ಆ್ಯಂಡ್ ಈ ಬೈಕ್ ಒಳಗೆ ಬೆಸ್ಟ್ ಪಾರ್ಟ್ ಬಂದು ದ ಇಂಜಿನ್ 457 ಟ್ವಿನ್ ಸಿಲಿಂಡರ್ 457. ಇಟ್ ಕ್ಯಾನ್ ಪ್ರೊಡ್ಯೂಸ್ ಎಷ್ಟು 48 ಹಾರ್ಸ್ ಪವರ್, 44 ನ್ಯೂಟನ್ ಮೀಟರ್ ಆಫ್ ಟಾರ್ಕ್. ಇದೈತಲ್ಲ ಗಾಡಿ, ಎಲ್ಲಿ ಬೇಕಾದ ಹೋಗ್ರಿ, ಸ್ವಲ್ಪ ಥ್ರಾಟಲ್ ಕೊಟ್ಟರೆ ಸಾಕು, ಹಾಗೆ ಎಳ್ಕೊಂಡು ಹೋಗಿರ್ತೈತಿ. ಇನ್ನು ಓವರ್ಟೇಕಿಂಗ್ ಪ್ರಾಬ್ಲಮೇ ಇಲ್ಲ. ನೀವೇನು ಇಬ್ಬರು ಕುಂತ್ರಿ 3 ಮಂದಿ ಕುಂತ್ರಿ ಅದಕ್ಕೆ ಫರ್ಕ ಬರೋಂಗೆ ಅಷ್ಟು ಟಾರ್ಕ್ ಐತೆ ಇದ್ರೊಳಗೆ. ಈಗೇನು ನಾವು ಕರೆಂಟ್ ಮಾರ್ಕೆಟ್ ಒಳಗೆ GT 650, RC 390, ಡ್ಯೂಕ್ 390, RR 310 ಯಾವುದೂ ಇದಕ್ಕೆ ಕಂಪ್ಯಾರಿಸನ್ ಅಲ್ಲ, ಅಷ್ಟು ಪವರ್ ಐತೆ ಇದ್ರೊಳಗೆ. ನಿಂಜಾ 500 ತನಕ 500cc ಒಳಗೆ ಯಾವ್ದು ಗಾಡಿ ಐತಲ್ಲ, ಇದರಷ್ಟು ಪವರ್ಫುಲ್ ಗಾಡಿನೇ ಯಾವುದೂ ಇಲ್ಲ. ಅಷ್ಟು ಮಸ್ತ್ ಮಾಡೋಣಿದು ಪ್ಯಾರಲಲ್ ಟ್ವಿನ್ ಇಂಜಿನ್. ಬಟ್ ಇದು ಯಾಕಪ್ಪ ಇಷ್ಟು ಪವರ್ ಪ್ರೊಡ್ಯೂಸ್ ಮಾಡಿದೆ ಅಂತಾರೆ, ಇದ್ರದ್ದು ಏನು ಕ್ರ್ಯಾಂಕ್ ಆ್ಯಂಗಲ್ ಐತೆ ಅದು 270 ಡಿಗ್ರಿ ಐತಿ. ಸೊ ಬಿಕಾಸ್ ಆಫ್ ದ್ಯಾಟ್ ಅದು ಇಷ್ಟು ಪವರ್ ಪ್ರೊಡ್ಯೂಸ್ ಮಾಡಿದೈತಿ. ಕಂಟಿನ್ಯೂಸ್ ನಿಮ್ಗೆ ಪವರ್ ಅವೈಲೇಬಲ್ ಇರ್ತೈತಲ್ಲ, ಸೊ ಅದಕ್ಕೆ ನಿಮ್ಗೆ ಲ್ಯಾಗ್ ಭಾಳ ಕಮ್ಮಿ ಇರ್ತೈತಿ. ಆ್ಯಂಡ್ ನೆಕ್ಸ್ಟ್ ಮಾಡಿ ಬಂದು ಸ್ಪೂಲ್ಸ್. ಇದು ನಾವು ಪೆಡಾಕ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ತೀವಲ್ಲ, ಇದಕ್ಕೆ ಸ್ಪೋರ್ಟ್ಸ್ ಬೈಕಿಗೆ ನಿಮ್ಗೆ ಯೂಶ್ವಲಿ ಏನು ಕೆಳಗೆ ಸ್ಟ್ಯಾಂಡ್ ಬರೋಂಗಿಲ್ಲ ಹಾಕೋಕ್ಕೆ. ಸೊ ಅದ್ರ ಸಂಬಂಧ ನಾವು ಈ ಸ್ಪೂಲ್ಸ್ ಹಾಕೋಬೇಕಾಗೈತಿ. ಆಮೇಲೆ ನೆಕ್ಸ್ಟ್ ಬಂದು ಸ್ವಿಂಗ್ ಆರ್ಮ್ ಪ್ರೊಟೆಕ್ಟರ್. ಅಂದ್ರೆ ನೀವು ಇನ್ ಕೇಸ್ ಬಿದ್ದಾಗ ಇದು ಸ್ವಿಂಗ್ ಆರ್ಮ್ ರಿಯರ್ ವೀಲ್ ಏನಿರುತ್ತಲ್ಲ, ಸೊ ನೆಲ ಇದಕ್ಕೆ ಉಜ್ತೈತಿ, ಸೊ ದ್ಯಾಟ್ ಇದೇನು ಪಾರ್ಟ್ ಐತಲ್ಲ ಇದೇನೋ ಡ್ಯಾಮೇಜ್ ಆಗಬಾರ್ದಂತ. ಓಕೆ, ಸೊ ಇದಕ್ಕೆ ಮುಂಚೆ ಟೇಲ್ ಟೈಡಿ ಹಾಕ್ಸಿದ್ದೆ ನಾನು, ನೋಡಿರಿ ನಂಬರ್ ಪ್ಲೇಟ್ ಹಾಕಿಲ್ಲ ಅಂದ್ರೆ ಅದು ನಂಬರ್ ಪ್ಲೇಟ್ ಬೆಂಡ್ ಆಗ್ಬಿಟ್ಟೈತಿ ಅದಕ್ಕೆ ಹಾಕಿ. ಸೊ ನಂಬರ್ ಪ್ಲೇಟ್ ಹೋಲು ಮ್ಯಾಚ್ ಆಗೋಲ್ತು. ನಾನು ಹುಡ್ಕಾಡತ್ತೀನಿ ಎಲ್ಲರ ಹೋಲ್ ಹಾಕಿಸಿ ಅದನ್ನು ಹಾಕ್ಸ್ಬೇಕಂತೇಳಿ, ಸೊ ದ್ಯಾಟ್ ಅದು ಸ್ಟಾಕ್ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಜನ ಇಲ್ಲೂ ನಂಬರ್ ಪ್ಲೇಟ್ ಮೌಂಟ್ ಮಾಡ್ತಾರೆ. ಸೊ ಟ್ರೈ ಮಾಡ್ತೀನಿ ಇನ್ ಕೇಸ್ ಇಫ್ ಪಾಸಿಬಲ್ ನಾನು ಎಲ್ಲರೂ ಮಾಡ್ತೀನಿ. ಬಟ್ ನಂಗೆ ಸ್ವಲ್ಪ ಸ್ಲೀಕಾಗಿ ಕಾಣೋದು ಭಾಳ ಇಷ್ಟ ಗಾಡಿ. ಓಕೆ, ಆ್ಯಂಡ್ ಸೊ ಟಾಕಿಂಗ್ ಅಬೌಟ್ ದ ಕ್ವಾಲಿಟಿ ಆಫ್ ದ ಗಾಡಿ ಅಂದರೆ ಸ್ವಲ್ಪ ನನಗಷ್ಟು ಸ್ಯಾಟಿಸ್ಫೈಡ್ ಇಲ್ಲ. ಬಿಕಾಸ್ ಈ ಗಾಡಿಗೆ ಎಕ್ಸ್ ಶೋರೂಮ್ ಈಗ ಕರೆಂಟ್ಲಿ ಬೆಂಗಳೂರು 4,25,000 ಎಕ್ಸ್ ಶೋರೂಮ್. ಆಮೇಲೆ ನೀವು ಅದಕ್ಕೆ ಮಾಡಿಫಿಕೇಷನ್ ಒಂದು 50,000 ಅಂತ ತಿಳ್ಕೊರಿ, ಅಂದ್ರೆ ಫುಲ್ ಮಾಡಿಫಿಕೇಷನ್ 50,000 ಮೇಲೆ. ನೀವು ಇನ್ಶೂರೆನ್ಸ್ ಒಂದು 15,000-20,000. ಆ್ಯಂಡ್ ಮತ್ತೇನಾಯ್ತಪ್ಪ, ನಮ್ಮ ಟ್ಯಾಕ್ಸ್ 40% ಟ್ಯಾಕ್ಸ್ ಗುರು ಎಲ್ಲ ಕೊಟ್ಟು, RTO ಚಾರ್ಜಸ್ಸು, ರೋಡ್ ಟ್ಯಾಕ್ಸು ಎಲ್ಲ ಕೊಡೋ ಅಷ್ಟರಲ್ಲೇ ಐ ಥಿಂಕ್ ಇದು ಹತ್ತತ್ರ 5.5 lakh to 6 lakh ತನಕ ಬರ್ತೈತಿ. ಸೊ ಇಷ್ಟು ನೀವು 6 ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತೊಗೊಂಡು, ಇದು ಪ್ಲಾಸ್ಟಿಕ್ ಕ್ವಾಲಿಟಿ ಅಪ್ ಟು ಇಟಾಲಿಯನ್ ಗಾಡಿ ಲೆವೆಲಿಗಂತೂ ಇಲ್ಲವೇ ಇಲ್ಲ. ಓಕೆ, ಇಟಾಲಿಯನ್ ಗಾಡಿ ಬಿಟ್ಬಿಟ್ರಿ, ನಾವು RR 310 ಇದಕ್ಕಿಂತ ಎಷ್ಟೊಂದು ಚಲೋ ಐತೆ ನಮ್ಮದು ಗಾಡಿ. ಸೊ ಅದೊಂದು ಏಪ್ರಿಲ್ ಶುಡ್ ಇಂಪ್ರೂವ್. ಈಗ ನೋಡಿರಿ, ನಂದು ಇದು ಗಾಡಿ ತೊಗೊಂಡು 1 ವರ್ಷ ಆಯಿತು. ಇದು ಏನು ಪಾಸ್ ಸ್ವಿಚ್ಚೇ ವರ್ಕ್ ಆಗೋಲ್ತಿದ್ದು. ಒಂದೊಂದು ಸತಿ ಇದು ಆನ್ ಮಾಡೋಕ್ಕೆ ಹೋಗುವಾಗ ಇದು ಈ ಸ್ವಿಚ್ನೂ ಸರಿಯಾಗಿ ವರ್ಕ್ ಆಗಂಗಿಲ್ಲ. ಸೊ ನೀವು 6 ಲಕ್ಷ ರೂಪಾಯಿ ಕೊಟ್ಟು ಗಾಡಿಗೆ ಸ್ವಿಚ್ಗಳು ವರ್ಕ್ ಆಗಂಗಿಲ್ಲ ಅಂದ್ರೆ, ಸೊ ಗುಡ್ ಥಿಂಗ್ ಏನಂದ್ರೆ ಇವ್ರೇನು
ಏಪ್ರಿಲದವರು ಸರ್ವಿಸ್ ಸೆಂಟ್ರಿಗೆ ಹೋಗಿ ಕೊಟ್ಬಿಟ್ರೆ ನಿಮಗೇನೋ ಎಕ್ಸ್ಟ್ರಾ ಚಾರ್ಜಸ್ ಮಾಡೋಂಗಿಲ್ಲ. ಜಸ್ಟ್ ಅವ್ರ ವ್ಯಾರಂಟಿ ಒಳಗೆ ಇದನ್ನೆಲ್ಲ ಹಾಕಿ ಕೊಟ್ಬಿಡ್ತಾರೆ. ಆ್ಯಂಡ್ ಇದ್ರೊಳಗೆ ಚೈನ್ ಟೆನ್ಷನರ್ ಇಶ್ಯೂ ಒಂದು ಭಾಳ ಆಗ್ಬಿಟ್ಟಿತ್ತು. ಅದರಿಂದ ಏನೈತಿ ಹೆಡ್ ಪ್ರಾಬ್ಲಮ್ ಬರೋದಿತ್ತು ಗಾಡಿದು. ಟಾಪ್ ಆ್ಯಂಡ್ ಒಳಗೆ ಹೋಗಿ ಪವರ್ ಲಾಸ್ ಆಗಿಬಿಡ್ತಿತ್ತು. ಹೋಪ್ಫುಲಿ ಟಚ್ ವುಡ್ ನಮ್ಮ ಗಾಡಿ ಒಳಗೆ ಈ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾವು ಬರೀ 700 ಕಿಲೋಮೀಟ್ರ್ ಅನ್ನೋಷ್ಟರೊಳಗೇ ಇದೇನೈತಲ್ಲ ಚೈನ್ ಟೆನ್ಷನರ್ ಕಾಣಿಸತ್ತಿರ್ಬೇಕು ಇಲ್ಲಿ, ಇದು ಇಂಜಿನ್ ಒಳಗೆ ಚೈನ್ ಇರ್ತೈತಿ. ಆ ಚೈನ್ ಟೆನ್ಷನರ್ ಇದು ಟೈಮಿಂಗ್ ಚೈನ್ ಟೆನ್ಷನರ್, ಅದನ್ನು ನಾವು ಕರೆಕ್ಟ್ ಟೈಮಿಗೆ ರಿಪ್ಲೇಸ್ಮೆಂಟ್ ಮಾಡಿಸ್ಬಿಟ್ಟಿವಿ. ಆಮೇಲೆ ಇದ್ರೊಳಗೆ ನಮಗೆ ಬ್ಯಾಟ್ರಿ ಇಶ್ಯೂನು ಭಾಳ ಬಂದಿತ್ತು. ಅದ್ರದ್ದು ರೀಸನ್ ಏನಂದ್ರೆ ಇಲ್ಲಿ RR ಯೂನಿಟ್ ಇರ್ತದಲ್ಲ ರೆಕ್ಟಿಫೈಯರ್, ಅದು ನೋಡಿರಿ ಕಂಪ್ನಿ ಹೆಸರು ಸ್ಟಾರ್ ಅಂತ. ಇಂಥ ಕಂಪ್ನಿಗಳ ಜೊತೆ ಎಲ್ಲ ಮತ್ತು ಗಾಡಿ ಬಿಲ್ಡ್ ಮಾಡಿದರೆ ಇದು ಎಕ್ಸ್ಪೋರ್ಟ್ ಆಗೋ ಬೈಕ್ ಈ ಥರ ಕ್ವಾಲಿಟಿ ಕೊಟ್ಟರೆ ಐ ಡೋಂಟ್ ಥಿಂಕ್ ಆ ಪ್ರೈಸಿಗೆ ಜಸ್ಟಿಫೈ ಆಗ್ತೈತೆ ಇಲ್ಲ ಅಂಥೇಳಿ. ಪರ್ಫಾರ್ಮೆನ್ಸಿಗಂತೂ ಮಾತೇ ಇಲ್ಲ. ಪರ್ಫಾರ್ಮೆನ್ಸ್ ನೀವು 6 ಲಕ್ಷ ರೂಪಾಯಿ 7 ಲಕ್ಷ ರೂಪಾಯಿ ಏನು ಕೊಡ್ತಿರಲ್ಲ ಅದಕ್ಕೆ ಮಾತ್ರ ಏಕ್ ನಂಬರ್ ಐದು ಗಾಡಿ. ಬಟ್ ಅದೇ ನೀವು ಇಂಥ ಕ್ವಾಲಿಟಿ ಇಲ್ಲಿ ನೋಡಿರಿ, ಇದು ಕ್ವಾಲಿಟಿ ಅಂತಾರೆ ಇದಕ್ಕೆ, ಏನು ನನಗೆ ಸೇರಲಿಲ್ಲ. ಇದ್ರ ಡಿಸ್ಪ್ಲೇ ಹಾರು ಹೊಂಟಾವು, ಬೇರೆ ಗಾಡಿ ಒಳಗೆ ಹಾರು ಹೊಂಟಾವು, ಬಟ್ ಡಿಸ್ಪ್ಲೇ ಹಾರು ಹೊಂಟಾವು, ರೆಕ್ಟಿಫೈಯರ್ ಹೊಂಟೈತಿ, ಬ್ಯಾಟ್ರಿ. ಸೊ ಇದು ಗಾಡಿ ತೊಗೊಂಡು 1 ವರ್ಷ ಆಯಿತು, ಇದು 3ನೇ ಬ್ಯಾಟ್ರಿ ಈ ಗಾಡಿ ಒಳಗಿರೋದು. ಆ ರೆಕ್ಟಿಫೈಯರ್ ಪ್ರಾಬ್ಲಮಿಂದ ಬ್ಯಾಟ್ರಿ ಹಾಳಾದು. ಬಟ್ ಗುಡ್ ಥಿಂಗ್ ಅಗೇನ್ ಅದೇನೆಂದರೆ ಎಲ್ಲ ವ್ಯಾರಂಟಿ ಒಳಗೆ ರಿಪ್ಲೇಸ್ಮೆಂಟ್ ಆಗೈತಿ. ಇದ್ರೊಳಗೆ ಒಂದು ರಿಲೇ ರಿಪ್ಲೇಸ್ಮೆಂಟ್ ಆಗೈತಿ, ಚೈನ್ ಟೆನ್ಷನರ್ ರಿಪ್ಲೇಸ್ಮೆಂಟ್ ಆಗೈತಿ, 2 ಸತಿ RR ಯೂನಿಟ್ ರಿಪ್ಲೇಸ್ಮೆಂಟ್ ಆಗೈತಿ, 3 ಸತಿ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಆಗೈತಿ. ಈಗ ಆ ಸ್ವಿಚ್ ರಿಪ್ಲೇಸ್ಮೆಂಟ್ ಆಗಬೇಕು, ಈ ಸ್ವಿಚ್ ರಿಪ್ಲೇಸ್ಮೆಂಟ್ ಆಗಬೇಕು. ಐ ಥಿಂಕ್ ಡಿಸ್ಪ್ಲೇ ಒಳಗೆ ಅದು ಬ್ಲೂ ಲೈಟ್ ಸರಿಯಾಗಿ ಬರತ್ತಿಲ್ಲ, ಅಂದರೆ ಅದು ಹೈ ಬೀಮ್ ಹಾಕಿದಾಗ ಅದು ಸ್ವಿಚ್ ಪ್ರಾಬ್ಲಮ್ ಡಿಸ್ಪ್ಲೇ ಪ್ರಾಬ್ಲಮ್ ಗೊತ್ತಿಲ್ಲ. ಇನ್ ಕೇಸ್ ಏನಾದರೂ ಡಿಸ್ಪ್ಲೇ ಪ್ರಾಬ್ಲಮ್ ಇದ್ದರೆ ಹೊಸ ಡಿಸ್ಪ್ಲೇ ಮತ್ತು ಅಗೇನ್ ನೀವು ಹೊಸ ಡಿಸ್ಪ್ಲೇನೇ ನೀವು 5.5 ಲಕ್ಷ ರೂಪಾಯಿ ಕೊಟ್ಟು 3 ತಿಂಗಳಿಗೆ ಒಂದು ಹೊಸ ಪಾರ್ಟ್ ಹಾಕ್ಸ್ಕೊಳ್ಳೋದನ್ನ ಏನಿದು. ಅವರು ಇವೊಂದು ನಮಗೆ ಫ್ರೀ ರಿಪ್ಲೇಸ್ಮೆಂಟ್ ಕೊಟ್ರು ಅದನ್ನ ಶೋರೂಮ್ ಇರೋದು ಮಾರ್ತಳಿ ಹೆಚ್ಚು ಕಮ್ಮಿ ಒಂದು ಹೋಗಿ ಬರೋಕೆ 80 ಕಿಲೋಮೀಟ್ರ್ ಆಕತ್ತೆ. 500 ರೂಪಾಯಿ ಪೆಟ್ರೋಲ್ ವೇಸ್ಟ್ ನಂದು. ಈಗ ಹೆಚ್ಚು ಕಮ್ಮಿ 5,000 ರೂಪಾಯಿ ಬರೀ ಪೆಟ್ರೋಲ್ ಸರ್ವಿಸ್ ಸೆಂಟ್ರಿಗೆ ಹೋಗಿ ಬರೋಕೆ ಇದು ಮಾಡೀನಿ. ಆ್ಯಂಡ್ ಇದು ಬರೀ ಆಯಿಲ್ ಚೇಂಜ್ ಮಾಡೋಕೆ 5,000 ರೂಪಾಯಿ ತೊಗೋತಾರೆ ಅವರು. ಸೊ ನಾನು ಶೋರೂಮ್ ಒಳಗೆ ಏನು ಜಾಸ್ತಿ ಮಾಡ್ಸಂಗಿಲ್ಲ, ಬ್ರೇಕ್ ಪ್ಯಾಡ್ ಕ್ಲೀನು, ಎಲ್ಲ ಸ್ವಿಚ್ ಗ್ರೀಸಿಂಗು ಆ್ಯಂಡ್ ಅದು ಆಯಿಲ್ ಚೇಂಜು, ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿ ಎಲ್ಲ ಕೂಡಿಸಿ ಅರೌಂಡ್ 5,000 4,800 to 5,000 ಬರುತ್ತೆ. ಸೊ ಗುಡ್ ದಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಸರ್ವಿಸ್ ಏನಿಲ್ಲ. ಬಟ್ ಸ್ಟಿಲ್ ಐ ಥಿಂಕ್ ಬೇರೆ ಬೈಕ್ ಕಂಪೇರ್ ಮಾಡಿದರೆ ಎಕ್ಸ್ಪೆನ್ಸಿವೆ. ಆ್ಯಂಡ್ ಶಾಕ್ಸ್ ಏನು ಬರುತ್ತಲ್ಲ ಫ್ರಂಟ್ ಶಾಕ್, ಇದೇನಾದ್ರೂ ಲೀಕ್ ಆದರೆ ನಿಮಗೆ ಶೋರೂಮ್ ಒಳಗೆ ರಿಪೇರಿ ಮಾಡೇನೇ ಕೊಡೋಂಗಿಲ್ಲ ಅವರು, ನಿಮಗೆ ಹೊಸ ಶಾಕ್ಸೇ ಹಾಕೋಬೇಕು. ಸೊ ಅದರದ್ದೇನು ಟೆನ್ಷನ್ ಇಲ್ಲ. ಹೊರಗಿನ ಸೈಡ್ ನಾವು ಹೋಗಿ ಕೊಟ್ಟರೆ ಅದನ್ನು ಶಾಕ್ ಏನೈತಲ್ಲ ಇದ್ರದ್ದು ಸೀಲ್ ಹೊರಗಡೆನೇ ಫೋಕ್ ಸೀಲ್ ಏನೈತಿ ಹೊರಗಡೆನೇ ಚೇಂಜ್ ಮಾಡಿ ಕೊಡ್ತಾರೆ. ಅದೇನು ಐ ಥಿಂಕ್ 2 ಶಾಕ್ಸಿಗೆ ಸೇರಿ ಗೆಸ್ ಅರೌಂಡ್ 3,000 to 4,000 ಒಳಗೆ 2 ಶಾಕ್ನ ನಿಮ್ಗೆ ರಿಪೇರಿ ಮಾಡಿ ಕೊಟ್ಬಿಡ್ತಾರೆ ಹೊರಗಾದ್ರೆ. ಬಟ್ ಅಗೇನ್ ಇದೇನಾದರೂ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ಗಾಡಿ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀರ. ಇನ್ಶೂರೆನ್ಸ್ ಅಂದರೂ ಇರಲೇಬೇಕು. ಇನ್ಶೂರೆನ್ಸ್ ಸೆಕೆಂಡ್ ಇಯರಿಗೆ ಐ ಥಿಂಕ್ 5,000 ಪೇ ಮಾಡಿದ್ದೀವಿ ಇದನ್ನು. ಸೊ ವಿದೌಟ್ ಇನ್ಶೂರೆನ್ಸ್ ಈ ಗಾಡಿನ ನೀವು ರನ್ ಮಾಡೋಕ್ಕೆ ಹೋಗ್ಬೇಡ್ರಿ, ಬೆಸ್ಟ್ ಥಿಂಗ್ ಅದು. ಆ್ಯಂಡ್ ರಿಯರ್ ಲುಕ್ ಒಂದು ತೋರಿಸಲ್ಲ, ರಿಯರ್ ಲುಕ್ ಬ್ಯಾಟ್ಮ್ಯಾನ್ ಕಂಡಂಗೆ ನಿಂಗೆ ತೋರಿಸ್ತೀನಿ ತಡ್ರಿ, ಕೀ ಆನ್ ಮಾಡಿ ನೋಡಿರಿ. ಸೇಮ್ ಬ್ಯಾಟ್ಮ್ಯಾನ್ ಫೀಲ್ಸ್. ಬ್ರೇಕ್ ಹತ್ತಿದಾಗ ಅದ್ರ ಕೆಳಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಲೈಟ್ ಆನ್ ಆಗುತ್ತೆ. ಆ್ಯಂಡ್ ಇಂಡಿಕೇಟರ್ ಕ್ವಾಲಿಟಿ ಅವೆಲ್ಲ ಸ್ವಲ್ಪ ಒಂದೊಂದರೊಳಗೆ ವೆರಿ ಗುಡ್ ಕ್ವಾಲಿಟಿ ಐತೆ, ಒಂದೊಂದರೊಳಗೆ ಸರಿಯಾಗಿ ಕ್ವಾಲಿಟಿ ಇಲ್ಲ. ಓಕೆ, ಬ್ರೈಟ್ನೆಸ್ಸು ಚೆನ್ನಾಗೈತಿ. ಓವರಾಲ್ ಲುಕ್ ಆ್ಯಂಡ್ ಫೀಲ್ ಆ ಪ್ರೈಸಿಗೆ ನನಗಂತೂ ವರ್ತೆ. ಸೊ ಬಟ್ ಸ್ಟಿಲ್ ಸಮ್ ಆಫ್ ದ ಕ್ವಾಲಿಟಿ ಏನೈತಲ್ಲ, ಆ ಫೇರಿಂಗ್ ಕ್ವಾಲಿಟಿ ಆಗಿರ್ಬೋದು, ಟಿಪಿಕಲ್ ಏನು ಅದು ನಾರ್ಮಲ್ ನಮ್ಮದು ಏಪ್ರಿಲ ಸ್ಕೂಟಿ ಬರ್ತಾವಲ್ಲ SR 160 125 ಸ್ಟಾರ್ಮು, ಸೇಮ್ ಅದೇ ಥರ ಐತಿದು. ಸೊ ಇದೊಂದು ಹೇಳಿರಲಿಲ್ಲ. ಐ ಥಿಂಕ್ ಒಂದು ಡಿಸೈನದ್ದು ಟ್ಯಾಂಕ್ ಪ್ಯಾಡ್ ಒಂದೈತಿ. ಇನ್ನೂ ಇದ್ರೊಳಗೆ ಫ್ರಂಟ್ ಒಂದು ದೊಡ್ಡ ವೈಸರು, ಆಮೇಲೆ ಇಲ್ಲಿ ಟೈ ಗ್ರಿಪ್ಪು ಅವನ್ನೆಲ್ಲ ಹಾಕ್ಸ್ಬೇಕು. ಸೀಟ್ ಕವಲ್ ಅರೌಂಡ್ 1,500 ಅದೊಂದು.
ಆಮೇಲೆ ಫಸ್ಟ್ ಬ್ಯಾಚ್ ಒಳಗೆ ಯಾರ್ಯಾರು ತೊಗೊಂತಾರಲ್ಲ ಅವರು ಗಾಡಿಗೆ 30,000 ಕೊಟ್ಟು ಕ್ವಿಕ್ ಶಿಫ್ಟರ್ ಹಾಕ್ಸಾರೆ. ಈಗ ನೋಡಿದ್ರೆ ಬರೀ 20,000. ಸೊ ಸ್ಟಾರ್ಟಿಂಗ್ ಯಾರ್ಯಾರು ಅಷ್ಟು ದುಡ್ಡು ಕೊಟ್ಟು ಹಾಕ್ಸಿರೋ ಅವ್ರಿಗೆ ವೇಸ್ಟ್ ಅಲ್ಲ. ಸೊ ಈಗ ನೀವು ಗಾಡಿ ತೊಗೊಂಡ್ರೆ ನೀವು ಕ್ವಿಕ್ ಶಿಫ್ಟರ್ ಎಕ್ಸ್ಟ್ರಾ ಹಾಕ್ಸ್ಕೊಳ್ಳೋದು ಬೇಕಾಗಿಲ್ಲ, ಗಾಡಿ ಜೊತೆ ಕಾಂಪ್ಲಿಮೆಂಟರಿ ಬಂದುಬಿಡೋದು ಅದು. ಸೊ ಇದ್ರದ್ದೇನು ಪ್ರೈಸಿಂಗ್ 15,000 ಜಾಸ್ತಿ ಆಗೈತಲ್ಲ, ಅದನ್ನು ಅವ್ರು ಮ್ಯಾಚ್ ಮಾಡೋ ಸಂಬಂಧ ಆ ಕ್ವಿಕ್ ಶಿಫ್ಟ್ರನ್ನ ನಿಮ್ಗೆ ಕಾಂಪ್ಲಿಮೆಂಟ್ರಿಯಾಗಿ ಕೊಡೋದಾರ. ಸೊ ನೀವು ಮುಂಚೆ RS 457 ತೊಗೊಂಡಿದ್ರು ಅವ್ರು ಈಗ ತೊಗೋತಾರೆ ಆಫ್ಟರ್ GST ಐ ಥಿಂಕ್ ಸಮ್ವೇರ್ ನಿಮಗೊಂದು 5,000-15,000 ಹೆಚ್ಚಿಗೆ ಆಗ್ಬೋದು. ಸೊ ಈಗ ಶೋರೂಮ್ ಒಳಗೆ 15,000 ಇನ್ಕ್ರೀಸ್ ಆಗೈತೆ ಅಂದ್ರೆ ನಿಮಗೆ ಇಲ್ಲ RTO ಚಾರ್ಜಸ್ಸು ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಇನ್ಶೂರೆನ್ಸು ಅದೆಲ್ಲ ಜಾಸ್ತಿ ಅರೌಂಡ್ ಒಂದು 10,000 ಆಗಿರ್ಬೋದು. ಸೊ ಮುಂಚೆ ನಾವು ಇದು 5,500ಗೆ ಪರ್ಚೇಸ್ ಮಾಡ್ತಿದ್ವಿ ಅಂದರೆ ಈಗ ಅರೌಂಡ್ ಒಂದು 5,70 ಹಂಗೆ ಬರ್ತೈತೆ ನಿಮಗೆ ಆನ್ ರೋಡ್ ಈ ಗಾಡಿ. ಓಕೆ, ಸೊ ಮಾತಾಯಿತು, ಸ್ವಲ್ಪ ಒಂದು ರೈಡ್ ಮಾಡಿ ನೋಡೋಣ, ಹಾಗೆ ಒಂದೆರಡು ಫ್ಲೈಬೈನು ಶೂಟ್ ಮಾಡಿ ನೋಡೋಣ. ಬಟ್ ಅವಾಗ ಇಲ್ಲಿ ಭಾಳ ಹುಡುಗರು ವೀಲಿ ಎಲ್ಲ ಮಾಡ್ತಿದ್ರು. ಸೊ ನಾ ಕ್ಯಾಮ್ರಾ ಸೆಂಟರ್ಗೆ ಇಟ್ಟು ನನಗೆ ಯಾಕೋ ಅದು ಸೇಫ್ ಅನಿಸ್ಲಿಲ್ಲ, ಅದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ ನಾನು. ಓಕೆ, ಸೊ ಗಾಡಿ ಸ್ಟಾರ್ಟ್ ಮಾಡಿದರೆ ಅನಿಮೇಷನ್ ಏನು ಬರುತ್ತೆ ನೋಡಿರಿ, ಅಪ್ರಿಲಿಯಾ BR ರೇಸರ್. ಓಕೆ, ಆಮೇಲೆ ಇದು ಸ್ಟಾಕ್ ಸೌಂಡ್ ಸಪೋರ್ಟೇ ಲೌಡ್, ಕ್ರೇಜಿ ಲೌಡ್. ಸಾಫ್ಟ್ ಲಿಮಿಟರ್ ಹಿಟ್ ಆಗುತ್ತೆ ಇರುತ್ತೆ. ಸೊ ಹಂಗೆ ಒಂದು ಬೈಕ್ ಲಾಂಚ್ ಮಾಡಿ ತೋರಿಸ್ತೀನಿ. ಬೈ ಕ್ರೇಜಿ ಫುಲ್ಲು ಏನೇ ಹೇಳು. ಸೊ ಕ್ರೇಜಿ. ಸ್ವಲ್ಪ ಫಸ್ಟ್ ಗೇರ್ ಒಳಗೆ ಲಿಫ್ಟ್ ಹಾಕಿರೋದು ಗಾಡಿ, ಹಂಗೆ ಮ್ಯಾನೇಜ್ ಮಾಡಬೇಕು. ಕ್ರೇಜಿ ಲಾಂಚ್ ಆಗಿರೋಕ್ಕಲ್ಲ ನನ್ನ ನಂತರ ಲೆವೆಲ್ ಲಾಂಚ್ ಅದು. ಸೊ ನನ್ನ ಕಡೆ ಮೈಕ್ ಇಲ್ಲ, ಏನು ಕೇಳೋದು ಬರೀ ವಿನ್ ಬ್ಲಾಸ್ಟ್ ಕೇಳಿದ್ರೆ ಎಡಿಟಿಂಗ್ ಒಳಗೆ ಏನಾರು ಮಾಡಿ ಜುಗಾಡ್ ಮಾಡಿ ವಾಯ್ಸ್ ಓವರ್ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ವಿಲ್ ಸಿ ಆನ್ ದ ನೆಕ್ಸ್ಟ್ ವ್ಲಾಗ್. ಸೊ ನನಗೆ ವ್ಲಾಗಿಂಗ್ ಅಷ್ಟು ಮಾಡೋಕ್ಕೆ ಬರೋಂಗಿಲ್ಲ, ಇದು ನಂದು 2ನೇ ವ್ಲಾಗ್. ಹೆಂಗೆ ಬಾಯಿ ಬರೋ ನಮ್ಗೆ ಮಾತಾಡೀನಿ ಆದಷ್ಟು. ಸೊ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತೇಳಿ. ಸೊ ಮೈಂಡ್ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಏನಾರು ಸರಿ ಅನಿಸ್ಲಿಲ್ಲ ಅಂದರೆ. ಹೌ ನಾನು ಭಾಳ ಜನ ನೋಡೋಂಗೆ ಇಲ್ಲ ನನ್ನ ವ್ಲಾಗ್. ಸೊ ನಾನು ಲಾಸ್ಟ್ ವ್ಲಾಗ್ ಬಿಟ್ಟಿನ ಐ ಥಿಂಕ್ 8 ವ್ಯೂಸ್ ಏನೈತೆ ಅದರೊಳಗೆ. ಸೊ ನಂಗೆ ಅದು ಕೇರೇ ಇಲ್ಲಲ್ಲ, ಬೇರೆದವ್ರು ನೋಡೋಂಗಿಲ್ಲ ಅಂದ್ರೆ ತಲೆಯಾರ ಹಾಕೊಟ್ಬೋದು ಅಂತ, ಹಂಗೆ ಹೆಂಗೆ ಬೇಕು ಹಂಗೆ. ಸೊ ನಮ್ಮಪ್ಪ ನೋಡಿದ್ರೆ ಸಾಕು ಗಾಡಿ ನನಗೆ ಅಷ್ಟೇ. ದ್ಯಾಟ್ಸ್ ಇಟ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ಬಾಯ್. ಹಂಗೆ ಸ್ವಲ್ಪ ವ್ಯೂ ಎಂಜಾಯ್ ಮಾಡಿ. ಅಣ್ಣ ಕ್ಲಾಸಿಗಲ್ಲ ಇದು, ನನಗಂತೂ ಭಾರಿ ಇಷ್ಟ ಆಯ್ತದೆ ಡಿಸೈನ್. ಪವರ್ ಗಿವರ್ ಎಲ್ಲ ಏನು ಇಷ್ಟ ಇಲ್ಲ, ಬಟ್ ನೋಡ್ತೀವಿ ಏನು ಭಾರಿ ಕಾಣುತ್ತೆ ಗಾಡಿ.
ಆದರೆ ನಂಗೆ ಅದು ಹ್ಯಾಂಡಲ್ ಬಾರ್ ಅಪ್ರೈಟ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ 2025 ನಿಮ್ಗೊಂದು ಸ್ವಲ್ಪ ಕಮ್ಮಿ ಬಜೆಟ್ ಒಳಗೆ ಬೆಸ್ಟ್ ಲುಕಿಂಗ್ ಮೋಟರ್ ಸೈಕಲ್ ಫ್ರಮ್ ರಾಯಲ್ ಎನ್ಫೀಲ್ಡ್ ಅಂದ್ರೆ ಐ ಥಿಂಕ್ ಗೋನ್ ಕ್ಲಾಸಿಕ್ಕಿಂತ ಇನ್ನೊಂದು ಯಾವುದೂ ಗಾಡಿ ಅಷ್ಟು ಚೆಂದ ಕಾಣ್ಸಂಗೆ ಅನ್ಕೋತೀನಿ. ನೋಡೋದು ಎಷ್ಟು ರಗಡ್ ಕಾಣೋದು ಗಾಡಿ. ಅಣ್ಣ ಅಂತರೂ ಬೇರೆ ಬೇರೆ ಅರ್ಬಿ ಹಾಕೋಣ ರಗಡ್ ಅಣ್ಣ ಬಾರಿ ಕಾಣ. ಸೊ ಆ ಕಡೆ ಏನು ಫುಲ್ ಮಾಡಿದ್ನಲ್ಲ, ಅದು ಖಾಲಿ ರೋಡ್ ಇತ್ತು, ಅದ್ರ ಸಂಬಂಧ ಫುಲ್ ಮಾಡೀನಿ. ನೀವೆಲ್ಲ ಹೋಗಿ ಸಿಟಿ ಒಳಗೆ ಹೋಗಿ ಜೈ ಅಂತಂದು ಯಾರಿಗಾರ ಹೋಗಿ ಗುಚ್ಚಿ ಆಮೇಲೆ ನಮ್ಮ ಹೆಸರು ನಮ್ಮ ನೋಡಿ ಕಲ್ತೀವಿ ಅಂತ ಹೇಳಕ್ಕೆ ಹೋಗ್ಬಿಡ್ರಪ್ಪ. ಓಕೆ ಇನ್ನೊಂದು ಕಡೆ ಅನ್ನಾಗೆ ಗಾಡಿ ಕಾಣೋದು ಬ್ರೋ. ಚೆನ್ನಾಗಿ ಕಾಣೋದೈತೆ ಗಾಡಿ ನಿಮ್ಮದು. ಕನ್ನಡ ಬರುತ್ತಲ್ಲ, ಕನ್ನಡ ಬರುತ್ತಾ? ಹೌದಾ, ಸೆಕ್ಸಿ ಕಾಣೋದು ಬ್ರೋ ಗಾಡಿ. ಅದು ಎಷ್ಟಾಯ್ತು ಆನ್ ರೋಡ್ ನಿಮಗೆ? 280. ಬುಲೆಟ್ಗಿಂತ ಅಂತೂ ಭಾರಿ ಕಾಣೋದು ಗಾಡಿ. ಮ್ಯಾಟ್ ಬ್ಲ್ಯಾಕ್ ಒಳಗಂತೂ ಇದು ಟೈರ್ ಬರೋದೇ ಇದೇ ಥರ ಅಲ್ಲ? ಹೌದಾ, ಸ್ಪೋಕಲ್ಲೇ ಟ್ಯೂಬ್ಲೆಸ್ಸಾ?